ಅದು ಮಿನಿ ಕೆಆರ್ಎಸ್ ಅಂತಲೇ ಖ್ಯಾತಿ ಗಳಿಸಿದ ಡ್ಯಾಮ್. ಆದರೆ ಅಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಪ್ರವಾಸಿಗರು ಇತ್ತ ಸುಳಿತಾನೇ ಇಲ್ಲ. ಹೀಗಾಗಿ ಡ್ಯಾಮ್ನ ಗತ ವೈಭವ ಮರುಕಳಿಸೋಕೆ ಸಣ್ಣ ನೀರಾವರಿ ಇಲಾಖೆ ಹಾಗೂ ಶಾಸಕರು ಮುಂದಾಗಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಇದು ಪ್ರಸಿದ್ಧ ಜಲಾಶಯಗಳಲ್ಲಿ ಒಂದು. ಮಿನಿ ಕೆಆರ್ಎಸ್ ಅಂತಾನೆ ಖ್ಯಾತಿ ಪಡೆದಿದೆ. ಆದ್ರೆ ಇಲ್ಲಿ ಮೂಲ ಸೌಲಭ್ಯಗಳೇ ಮರೀಚಿಕೆಯಾಗಿದೆ. ಇದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾರ್ಕಂಡೇಯ ಜಲಾಶಯ. 1940ರಲ್ಲಿ ಕೇವಲ 4.5 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಡ್ಯಾಮ್ ಮಾಲೂರು ತಾಲೂಕಿನ 80% ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಸುವ ಸಾಮರ್ಥ್ಯವನ್ನ ಹೊಂದಿದೆ. ಡ್ಯಾಂನಲ್ಲಿ ನೀರಿದ್ದು ಸುತ್ತಲೂ ಬೆಟ್ಟ ಗುಡ್ಡಗಳ ವಾತಾವರಣ ಇದೆ. 2015ರವರೆಗೂ ಡ್ಯಾಂ ವೀಕ್ಷಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಸಮಯ ಕಳೆಯುತ್ತಿದ್ರು. ಆದರೆ ಇದೀಗ ಡ್ಯಾಂ ಸುತ್ತಮುತ್ತಲಿನ ಪ್ರದೇಶ ಕುಡುಕರ ತಾಣವಾಗಿದೆ. ಹೀಗೆ ಡ್ಯಾಂನ ಸುತ್ತ ಗಿಡ ಗಂಟೆಗಳು ಬೆಳೆದಿದ್ದು ಇಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯ ಇಲ್ಲದೆ ಜನರು ಇತ್ತ ಸುಳಿಯುತ್ತಿಲ್ಲ. ವರ್ಷಗಳಿಂದ ಮೂಲಭೂತ ಸೌಕರ್ಯ ಕಾಣದೇ ಇರುವಂತಹ ಮಾರ್ಕಂಡೇಯ ಡ್ಯಾಂನ ಅಭಿವೃದ್ಧಿಗೆ ಇದೀಗ ಸಣ್ಣ ನೀರಾವರಿ ಇಲಾಖೆ ಮುಂದಾಗಿದೆ. ಸರ್ಕಾರ ಡ್ಯಾಂ ಅಭಿವೃದ್ಧಿಗೆ ಸುಮಾರು 8 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಇದರ ಬೆನ್ನಲ್ಲೇ ಮಾಲೂರು ಶಾಸಕ ಕೆವೈ ನಂಜೇಗೌಡ ಹಾಗೂ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇದೇ ವೇಳೆ ಶಾಸಕ ಕೆವೈ ನಂಜೇಗೌಡ ಡ್ಯಾಂ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತನಾಡಿದ್ರು. ಸರ್ಕಾರ ಮಾರ್ಕಂಡೇಯ ಡ್ಯಾಂ ಅಭಿವೃದ್ಧಿಗೆ 8 ಕೋಟಿ, ತಿಮ್ಮನಾಯಕನಹಳ್ಳಿ ಕೆರೆ ಅಭಿವೃದ್ಧಿಗೆ 6 ಕೋಟಿ ಹಾಗೂ ಕೊಮ್ಮನಹಳ್ಳಿ ಕೆರೆ ಅಭಿವೃದ್ಧಿಗೆ 4 ಕೋಟಿ ಸೇರಿ ಒಟ್ಟು 18 ಕೋಟಿ ಅನುದಾನ ನೀಡಿದೆ ಎಂದರು. ಇವತ್ತು ಸುಮಾರು 8 ಕೋಟಿಯಲ್ಲಿ ಇದಕ್ಕೆ ಸಂಪರ್ಕ ರಸ್ತೆ ಮಾಡುವಂಥದ್ದಿರ್ಬೋದು, ಇಲ್ಲೇ ಒಳ್ಳೆ ವಾಕಿಂಗ್ ಪಾತು, ಮಕ್ಕಳು ಬರೋದಕ್ಕೆ ಮತ್ತು ಪ್ರವಾಸಿಗರು ಬರೋರಿಗೆ ಅವ್ರಿಗೆ ಮೂಲಭೂತ ಸೌಕರ್ಯ ಏನೇನು ಬೇಕಾಗ್ತದೆ. ಇದಕ್ಕೆ 8 ಕೋಟಿ, ಅಮನೆ ಅರಸೀಕೆರೆಗೆ 6 ಕೋಟಿ, ಮತ್ತು ನಮ್ಮ ಕೊಮ್ಮನಹಳ್ಳಿ ಕೆರೆಗೆ 4 ಕೋಟಿ ಮತ್ತು ಮಾಲೂರು ಕೆರೆಗೆ ಸುಮಾರು 45 ಕೋಟಿ. ಒಂದು ವಿಶೇಷವಾಗಿ ಒಂದು ಹೊಸ ಒಂದು ಮೆಸೇಜ್ ಕೊಡಬೇಕು ಈಗಿನ ಜನ್ರೇಷನ್ಗೆ, ಹೊಸ ಹುಡುಗರಿಗೆ ಇವೆಲ್ಲ ಬೇಕಾಗ್ತದೆ. ಅದರಿಂದ ಈ ಕೆಲಸ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ಮಾರ್ಕಂಡೇಯ ಡ್ಯಾಂ ಅಭಿವೃದ್ಧಿಗೆ ಈಗಾಗಲೇ ನೀಲಿನಕ್ಷೆ ಸಿದ್ಧವಾಗಿದೆ. ಡ್ಯಾಂನಲ್ಲಿನ ಸಣ್ಣ ಪುಟ್ಟ ದುರಸ್ತಿ ಕಾಮಗಾರಿ, ಡ್ಯಾಂ ಎದುರು ವಿಶಾಲವಾದ ಪಾರ್ಕ್, ಹೂದೋಟ, ಮಕ್ಕಳ ಆಟದ ಮೈದಾನ, ಸಿಸಿಟಿವಿ, ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ, ಡ್ಯಾಂಗೆ ಲೈಟಿಂಗ್ ವ್ಯವಸ್ಥೆ, ಕೂರಲು ಆಸನಗಳ ವ್ಯವಸ್ಥೆ ಸೇರಿ ಸುತ್ತಲೂ ಕಾಂಪೌಂಡ್ ನಿರ್ಮಾಣಕ್ಕೆ ಸಣ್ಣ ನೀರಾವರಿ ಇಲಾಖೆ ಮುಂದಾಗಿದೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಕಾಮಗಾರಿಯು ತ್ವರಿತವಾಗಿ ಆರಂಭವಾಗಲಿದೆ. ಈ ಬಗ್ಗೆ ಸ್ಥಳೀಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ಅದು ಸ್ಥಳ ಇರೋದ್ರಿಂದ ಇದು ತುಂಬ ಹೆಸರಿರುವಂಥದ್ದು ಮಿನಿ KRS ಅಂತ ಹೆಸರು ಬಂದಿರೋಂಥದ್ದು. ಇದರ ಇಲ್ಲದೆ ಯಾರನ್ನ ಪಾಪ ಹೆಣ್ಮಕ್ಳು ಅಂತ ಇದ್ದಾರೆ ಬಂದಾಗ ವಾಶ್ರೂಮು, ಮತ್ತು ಇಲ್ಲಿ ಕುಡಿಯೋ ನೀರಿಗೆ, ಮತ್ತು ಪಾರ್ಕು, ಮತ್ತು ಮಕ್ಕಳಾಡೋದಕ್ಕೊಂದು ಪ್ಲೇಸು, ಇಂಥವು ಇದ್ದು ಬಿಟ್ಟರೆ ಯಾರೋ ಬಂದವರು ಪ್ರವಾಸಿಗರು ಬಂದು ಕ್ಲೀನಾಗಿ ಒಂದಿನ ನೋಡ್ಕೊಂಡು ಪ್ರವಾಸಿಗರು ನೋಡ್ಕೊಂಡು ಹೋಗೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ. ಬಯಲು ಸೀಮೆ ಕೋಲಾರದ ಮೊಟ್ಟ ಮೊದಲ ಡ್ಯಾಂ ಎಂಬ ಹೆಗ್ಗಳಿಕೆ ಪಡೆದಿರುವ ಮಾರ್ಕಂಡೇಯ ಜಲಾಶಯಕ್ಕೆ ಹೈಟೆಕ್ ಸ್ಪರ್ಶ ನೀಡಲು ಶಾಸಕ ಕೆವೈ ನಂಜೇಗೌಡ ಮುಂದಾಗಿದ್ದಾರೆ. ಒಟ್ನಲ್ಲಿ ಜಲಾಶಯ ಅಭಿವೃದ್ಧಿಯಾಗ್ತಾ ಇರೋದಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಘುರಾಜ್, ನ್ಯೂಸ್ 18 ಕೋಲಾರ.